ನನಗೆ ನ್ಯಾಯ ಬೇಕು ರೀ ಸರ್. ನನಗೆ ನ್ಯಾಯ ಬೇಕು. ನನ್ನ ಮಗಳು ಈಗ 16 ವರ್ಷ 17 ವರ್ಷ ನನ್ನ ಮಗಳ ವಯಸ್ಸು. ಆ ಹುಡುಗಂದು 27 ವರ್ಷ. ಅದು ಪ್ರೀತಿ ಹೆಂಗಾಗುತ್ತೆ ರೀ? ನನ್ನ ಮಗಳಿಗೆ ತಪ್ಪೈತಿ, ನನ್ನ ಮಗಳು ತಪ್ಪೈತಿ ಅಂತಾರೆ. ಅಷ್ಟು ಸಣ್ಣ ಮಗು ಅದು ಹೆಂಗೆ ಇದಾಗುತ್ತೆ? ಕೊಲೆಗೆ ನಮಗೇನು ಸಂಬಂಧ ಇಲ್ಲ. ಅವ್ರು ಏನು ಅವ್ರವ್ರು ತಪ್ಪು ಮಾಡ್ಕೊಂಡಾರ, ಅವ್ರಿಗೆ ಮಾತಾಡಿ ಅವ್ರಿಗೇನು ಶಿಕ್ಷೆ ಕೊಡೋದು ಕೊಡ್ರಿ. ನನ್ನ ಮಗಳು ಪದೇ ಈಗ 8 ದಿನ ಆತ. ನಾ ಇರಲಿ ಬಿಡು, ಅವ್ರಿಗೂ ನಮಗೆ ಎದಕ್ಕೆ ಜಗಳ ಅಂತ ನಾನು ಸುಮ್ಮನೆ ಆಗೀನಿ. ಇಷ್ಟೆಲ್ಲ ನಾವು ಸುಮ್ಮನೆ ಕುಂತ್ರು ಅವ್ರು ಪದೇ ನನ್ನ ಮಗಳದ ಹೆಸರು ತೆಗಿಯಕತ್ತಾರೆ. ನನ್ನ ಮಗಳದ್ದೇನು ತಪ್ಪೈತಿದ್ರಾಗ ನಾವು ದುಡ್ಕೊಂಡು ತಿನ್ನಾರೆ. ನನ್ನಿಂದ ಯಾರ್ಯಾರು ಇಲ್ಲ. ನಾನು ದುಡಿಬೇಕು, ನನ್ನ 3 ಮಕ್ಕಳು ಸಾಕ್ಬೇಕು. ನನಗೆ 3 ಹೆಣ್ಮಕ್ಳು. ನನ್ನ ಮನೆ ಪರಿಸ್ಥಿತಿ ಭಾಳ ಗಂಭೀರ ಐತಿ. ನನಗೇನು ಪರಿಹಾರ ಕೊಡ್ತೀರಿ? ನನ್ನ ಮಗಳಿಗೆ, ನನ್ನ ಮಗಳದ್ದೇನು ಇದ್ರಾಗ ತಪ್ಪಿಲ್ಲ ರೀ. ಪ್ರೀತಿ ಮಾಡ್ತಾ ಇದ್ದಿಲ್ರಿ ಅವ್ರ ಕುಟುಂಬದವ್ರು? ಸಣ್ಣ ಅವ್ರ ಕುಟುಂಬದವ್ರು ಹೇಳ್ತಾರೆ ರೀ ಸರ್. 16-17 ವರ್ಷ ಅದು ಹೆಂಗೆ ಪ್ರೀತಿ ಆಗುತ್ತೆ ರೀ? 27 ವರ್ಷ ಹುಡುಗನ ಹೆಂಗೆ ಪ್ರೀತಿ ಅಂತಾರೇನು ರೀ ಸರ್? ಇದಕ್ಕೆ ಆ ಹುಡುಗ ರೀ ಗೌಸಿದಾಗ ರೀ. ಗೌಸಿದಪ್ಪಗೆ ಹೆಂಗೆ ಆ ಹುಡುಗ 27 ವರ್ಷ, ಈ ಹುಡುಗ 16-17 ವರ್ಷ. ನಮ್ಮ ಹುಡುಗಿಗೆ ಅದು ಹೆಂಗೆ ಪ್ರೀತಿ ಅಂತಾರೇನು ರೀ ಇದಕ್ಕೆ? ಓಡೋಗಿದ್ರಂತಾರಲ್ರಿ ಅವರು? ಇಲ್ರಿ, ನಮ್ಮ ಹುಡುಗಿಗೆ 1.5 ವರ್ಷದಿಂದ ಕಿರಿಕಿರಿ ಮಾಡ್ತಿದ್ದ, ರೇಪ್ ಮಾಡ್ಯಾನ. ನಮ್ಮ ಹುಡುಗಿಗೆ ಟಾರ್ಚರ್ ಕೊಟ್ಟು ಹೇಳಬೇಡ, ನಿಮ್ಮ ಮನೆಗೆ ಹೇಳಿದ್ರೆ ಇಲ್ಲಿಕ್ರಿ ಎಲ್ಲರಿಗೆ ಸಾಯ್ ಬಿಡ್ತೀನಿ ನಾನು, ಹಿಂಗೆ ಬೆದರಿಕೆ ಹಾಕ್ಯಾನ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಕಂಪ್ಲೇಂಟ್ ಹೆಂಗೆ ಕೊಡ್ತೀರಿ ನೀವು? ಕೊಡ್ರಿ, ನಿಮಗೆ ಸಾಯ್ ಬಿಡ್ತೀವಿ ನಾವು ಹಿಂಗೆ ಅಂದಕ್ಕೆ ನಾನು ಹೆದರ್ಕೊಂಡು ಯಾರ ಮುಂದೆ ಹೇಳಿದ್ದಿಲ್ಲ ರೀ. ನಾನು ಇನ್ನೂ 2 ಹುಡ್ರು ಮಾಡ್ಕೊಡೋದೈತಿ ಮದುವೆ. ನನ್ನಿಂದ ಯಾರ್ಯಾರು ಇಲ್ಲ. ಪೊಲೀಸರಿಗೆ ತಿಳ್ಸಕ್ಕೆ ಹೋಗ್ಬೇಕನ್ನೇ ರೀ ಸರ್. ಅವ್ರು ನನಗೆ ಹೆದರಿಕೆ ಹಾಕಿದ್ರು. ಆ ಹುಡುಗನ ಅವ್ರ ಮನೆಯವರು ಅವ್ರ ತಂದೆ ತಾಯಿ ಹೆದರಿಕೆ ಹಾಕಿದ್ರು. ಚಪ್ಪಲಿ ತಗೊಂಡು ಹೊಡಿತೀವಿ, ನಿಮಗೆ ಬಡಿತೀವಿ, ನಿಮಗೆ ಹುಡುಗನಿಗೆ ಸ್ಕೂಲಿಗೆ ಓದಕ್ಕೆ ಬಿಡಲ್ಲ ನಾವು, ಹಿಂಗೆ ನನಗೆ ಹೆದರಿಕೆ ಹಾಕಿದ್ರು. ಸುಮ್ಮನೆ ಎದಕ್ಕೆ ನಾನು ಮಾಡ್ಕೊಡೋ ಹುಡುಗರು ನನ್ನ ಹಿಂದೆ ಯಾರಿಲ್ಲ ಅಂತಂದು ನಾನು ಹೆದರ್ಕೊಂಡು ಸುಮ್ಮನೆ ಆಗಿದ್ದೆ. ಈಗಾದ್ರೂ ಸುಮ್ಮನೆ ಅದೀನಲ್ರಿ. ಈಗಾದ್ರೂ ಸುಮ್ಮನೆ ಅದೀನಿ. ದಿನ ನನ್ನ ಮಗಳು ತಪ್ಪು. ನನ್ನ ಮಗಳು ಏನು ತಪ್ಪು ಮಾಡ್ಯಾಳ್ರಿ? ಏನು ತಪ್ಪು ಮಾಡ್ಯಾಳ ನನ್ನ ಮಗಳು? ಅದಂಗೆ ಇದಕ್ಕೆ ಪ್ರೀತಿ ಅಂತಾರೇನ್ರಿ? ಇದಕ್ಕೆ 16-17 ವರ್ಷ ಹುಡುಗ, ಈ ಹುಡುಗಿ 27 ವರ್ಷ ಹುಡುಗ. ಅವ್ರು ಏನು ಇಲ್ರಿ, ಕಂಪ್ಯೂಟರ್ ಹೋಗಿದ್ರಿ. ನಮ್ಮ ಹುಡುಗಿ ಆವಾಗ್ಲಿಂದ ಪರಿಚಯ ಆಗ್ಯಾನಂತ್ರಿ ನಮ್ಮ ಹುಡುಗಿಗೆ. ಇಲ್ರಿ, ಪರಿಚಯ ಇದ್ದಿಲ್ಲ. ಅವ್ರು ಯಾರ ನಾವ್ ಯಾರ ನಮಗೆ ಗೊತ್ತಿಲ್ರಿ. ಅದಕ್ಕೆ ಬಂದಿನಲ್ರಿ ಸರ್. ಎಲ್ಲಾದ ಇದಕ್ಕೆ ಪದೇ ನನ್ನ ಮಗಳದ್ದು ಎದಕ್ಕೆ ತೆಗಿತೀರಿ? ನನ್ನ ಮಗಳದ್ದು ಏನು ತಪ್ಪೈತಿ? ಯಾರು ತಪ್ಪು ಮಾಡ್ಯಾರ ಅವ್ರು ಶಿಕ್ಷೆ ಕೊಡ್ರಿ. ಯಾರು ತಪ್ಪು ಮಾಡ್ಯಾರ ಅವ್ರು ಶಿಕ್ಷೆ ಕೊಡ್ರಿ. ಅಲ್ಲ, ನಮ್ಮ ಮಗಳದ್ದು ಏನು ತಪ್ಪು? ಈಗ ಮರಿದೀನಿ, ಇನ್ನೇನು ಉಳಿತ್ರಿ? ಅವ್ರಿಗೂ ನಮ್ಗೆ ಜಗಳ ಬೇಡ ಅಂತ ನಾವು ಸುಮ್ಮನೆ ಇದ್ದೀನಿ. ಸುಮ್ಮನೆ ಇದ್ದಂಗೆಲ್ಲ ಇನ್ನೂ ಜಾಸ್ತಿ ಮಾಡಕತ್ತಾರ, ಇವ್ರು ಕಮ್ಮಿ ಮಾಡಕತ್ತಿಲ್ಲ. ಅದಕ್ಕೆ ನನ್ನಿಂದ ಯಾರ್ಯಾರು ಇಲ್ರಿ. ನಾನಾ ಖುದ್ದು ಬಂದಿಲ್ಲಿ ಕುಂತೀನಿ. ನನಗೆ ನ್ಯಾಯ ಬೇಕು. ಇಲ್ರಿ ಸರ್, ಏನು ಪ್ರೀತಿ ಗೀತಿ? 16-17 ವರ್ಷ ಹೆಂಗೆ ಪ್ರೀತಿ ಮಾಡ್ತಾರ್ರಿ? ದೊಡ್ಡ ಹುಡುಗ, ಅಷ್ಟು ವಯಸ್ಸಿನ ದೊಡ್ಡ ಹುಡುಗ ಹೆಂಗೆ ಪ್ರೀತಿ ಅಂತಾರೆ? ಓಡೋಗಿಲ್ರಿ. ನಮ್ಮ ಹುಡುಗಿನ ಆ ಥರ ಟಾರ್ಚರ್ ಕೊಟ್ಟು ಕರ್ಕೊಂಡು ಹೋಗಿದ್ನಾರಿ. ಆ ಹುಡುಗ 8-15 ದಿನ ಎಲ್ಲಿಟ್ಟಿದ್ರೆ ನನಗೆ ಗೊತ್ತಿಲ್ಲ. ಅವ್ರ ಆ ಹುಡುಗನ ಅಂಟಿ ಮನ್ಯಾಗ ಕಿರಿಕಿರಿ ಮಾಡಿ, ರೇಪ್ ಮಾಡಿ, ವಿಡಿಯೋ ಇದ್ರಂಗೆಲ್ಲ ನೀವು ಯಾರು ಮುಂದಾರ ಹೇಳಿದ್ರೆ, ನೀವು ಕಂಪ್ಲೇಂಟ್ ಕೊಟ್ರೆ ವಿಡಿಯೋ ಎಲ್ಲ ನಾ ಇದು ಹೊರ ತೆಗೆಸಿ ಎಲ್ಲ ಪಬ್ಲಿಕ್ ಮಾಡಿ, ನಿಮ್ಮ ಮರ್ಯಾದೆ ತೆಗಿತೀನಿ, ನಿಮಗೆ ಸಾಯ್ ಬಿಡ್ತೀನಿ, ಈ ಥರ ನಮಗೆ ಹೆದರಿಕೆ ಹಾಕ್ಯಾರ್ರಿ ಅವ್ರು. ನನಗೆ